ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾವು ಆರಾಮಾಗಿ ಚೆನ್ನಾಗಿದ್ದೀವಿ. ನೀವು ಕೂಡ ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸು ಕೂಡ ಶೇರ್ ಮಾಡಿ, ನಮಗೂ ಕೂಡ ಸಪೋರ್ಟ್ ಸಿಗುತ್ತೆ. ಆ್ಯಂಡ್ ಈ ವಿಡಿಯೋನ ಬಂದು ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಥಿಂಗ್ ಬಂದು ಫ್ರೆಶ್ ಅಪ್ ಆಗಿ ಅದಾದಮೇಲೆ ಫ್ರಿಜ್ಜಲ್ಲಿ ಇರೋ ತರಕಾರಿಗಳನ್ನ ಲೈಕ್ ಟೊಮೊಟೊ ಇಡಲ್ಲ ನಾನು ಫ್ರಿಜ್ಜಲ್ಲಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಆಮೇಲೆ ಹುರುಳಿಕಾಳು ಕಟ್ಟಿಟ್ಟಿದ್ದೆ. ಸೊ ಅದು ಸಾರು ಮಾಡಬೇಕು, ಅದನ್ನು ಹೊರಗಡೆ ತೆಗೆದಿಡ್ತಾ ಇದ್ದೀನಿ. ಯಾಕೆ ಅಂದರೆ ಅದು ರೂಮ್ ಟೆಂಪ್ರೇಚರ್ಗೆ ಬರಲಿ ಅಂತ. ಮತ್ತು ತೆಂಗಿನಕಾಯಿನೂ ಕೂಡ ತೆಗೆದಿಡ್ತಾ ಇದ್ದೀನಿ. ಸೊ ಅದು ರೂಮ್ ಟೆಂಪ್ರೇಚರ್ಗೆ ಬರೋಷ್ಟರಲ್ಲಿ ನಾವು ವಾಕಿಂಗ್ ಮುಗಿಸ್ಕೊಂಡು ಬರೋಣ ಅಂತ. ನೋಡ್ಬೋದು, ಒಂದು 5:30ಗೆ ವಾಕಿಂಗ್ ಹೋಗಿ ಒಂದು 20 ಮಿನಿಟ್ಸ್ ವಾಕಿಂಗ್ ಮಾಡಿಕೊಂಡು ಬಂದಿದ್ದು. ಸೊ ಬಂದಮೇಲೆ ಫಸ್ಟು ಕೌಂಟರ್ ಟಾಪ್ನೆಲ್ಲ ವೈಪರ್ನಲ್ಲಿ ವೈಪ್ ಮಾಡ್ಕೊಂಡು ಬಿಡ್ತೀನಿ. ಯಾಕೆಂದರೆ ಡಸ್ಟ್ ಇರುತ್ತಲ್ಲ, ರಾತ್ರಿ ಎಷ್ಟೇ ನಾವು ಕ್ಲೀನ್ ಮಾಡಿದ್ರೂ ಬೆಳಗ್ಗೆ ವೆಜಿಟೇಬಲ್ಸ್ ಎಲ್ಲ ಅದ್ರ ಮೇಲೆ ಇಟ್ಟೇ ಇರ್ತೀವಲ್ಲ. ಸೊ ಹಾಗಾಗಿ ಅದನ್ನ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ವೈಪ್ ಮಾಡ್ಕೊಂಡ್ಮೇಲೆ ಈಗ ಸಾಂಬಾರು ಮಾಡೋಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಅಲ್ಲಿರೋ ತಪ್ಪಲೆನಲ್ಲಿ ಅಂದರೆ ಕಂಟೈನಲ್ಲಿ ಅಡುಗೆ ಮಾಡೋಕ್ಕೆ ಅಂತಲೇ ನೀರನ್ನ ತುಂಬಿಸ್ಕೊಂಡು ಇಟ್ಟಿರ್ತೀನಿ. ಅಲ್ಲಿಂದ ತರಕಾರಿ, ಅಕ್ಕಿ, ಬೇಳೆ ಎಲ್ಲ ಅದರಲ್ಲೇ ವಾಶ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮಸಾಲೆನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಶುಂಠಿ, ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿಕೊಂಡು ಮೊಳಕೆ ಹುರುಳಿಕಾಳು ಸಾರು ಮಾಡೋಣ ಅಂತ. ಸೊ ಇದಕ್ಕೆ ಸೇಮ್ ಮಟನ್ ಮಸಾಲೆ ಏನು ಬರುತ್ತೆ ಅದನ್ನೇ ಹಾಕೋದು. ಸೊ ಈಗ ಇದೆಲ್ಲ ಮಾಡ್ಕೋಬೇಕು. ಸೊ ಅದಾದಮೇಲೆ ಪೂಜೆ ಕೂಡ ಮಾಡೋದಿದೆ, ಅದನ್ನು ಕೂಡ ರೆಡಿ ಮಾಡಬೇಕು. ಆಲ್ರೆಡಿ ಮಗನಿಗೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿದೆ. ಅವನಿಗೆ ಹಾಫ್ ಡೇ ಸ್ಕೂಲ್ ಹೋಗ್ತಾ ಇರೋದು. ಆ್ಯಕ್ಚುಲಿ ಇದೆಲ್ಲ ಹೇಳಬೇಕು ಅಂದರೆ 1 ವೀಕ್ ಬಿಫೋರ್ ವಿಡಿಯೋ. ನಾನು ಈ ಮಧ್ಯದಲ್ಲಿ 1 ವೀಕ್ ಏನು ವಿಡಿಯೋ ಹಾಕಿರಲಿಲ್ವಲ್ಲ, ಸೊ ಹುಷಾರಿರಲಿಲ್ಲ, ಹಾಗಾಗಿ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಸೊ ಅದನ್ನು ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಇಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕಟ್ ಮಾಡಿಟ್ಟಿದ್ದೀನಿ. ಅದಕ್ಕೂ ಮುಂಚೆ ಇಲ್ಲಿ ಈರುಳ್ಳಿ ಬೇಯಿಸ್ಕೊಂಡು ಅದಾದಮೇಲೆ ಮೊಳಕೆ ಕಾಳು ಏನಿದೆಯೋ ಅದನ್ನು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಹಾಗೆ ಮುದ್ದೆಗೆ ಮತ್ತು ರೈಸ್ಗೆ ಇಟ್ಕೊಳ್ತೀನಿ. ವೆದರ್ ನೋಡ್ಬೋದು, ಈ ವೆದರ್ನ ಎಂಜಾಯ್ ಮಾಡಿಕೊಂಡು ಅಡುಗೆ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮಸಾಲೆ ಎಲ್ಲ ಮತ್ತು ಧನಿಯಾ ಪುಡಿ, ಖಾರದ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ತೀನಿ. ಅಷ್ಟರಲ್ಲಿ ಇಲ್ಲಿ ಕಾಳುಗಳೆಲ್ಲ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿರುತ್ತೆ ರುಬ್ಕೊಳ್ಳೋ ಅಷ್ಟರಲ್ಲಿ. ಸೊ ಈಗ ಪೇಸ್ಟ್ ಏನಿದೆಯೋ ಆ ಪೇಸ್ಟ್ನ ಕುಕ್ಕರ್ಗೆ ಹಾಕಿಬಿಟ್ಟು ಅದನ್ನು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ತೀನಿ. ಇನ್ನೊಂದೇನೆಂದರೆ, ಅದೇ ನನ್ನ ಮಗನಿಗೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಹಾಫ್ ಡೇ ಸ್ಕೂಲ್ ಇತ್ತು, ಫುಲ್ ಡೇ ಇರಲಿಲ್ಲ. ಸೊ ಸ್ನ್ಯಾಕ್ಸ್ ಒಂದೇ ಇದ್ದಿದ್ದು. ಸೊ ಹಾಗಾಗಿ ಸ್ನ್ಯಾಕ್ಸ್ಗೆ ಏನಾದರೂ ಫ್ರೂಟ್ಸ್ ಕೊಟ್ಟರೆ ಆಗುತ್ತೆ ಅಂತ ಹೇಳಿ ಅವನು ರೈಸು ಮತ್ತು ಸಾಂಬಾರನ್ನೇ ತಿನ್ಕೊಂಡು ಹೋಗ್ತಿದ್ದ. ಸೊ ಹಾಗಾಗಿ ಡೈರೆಕ್ಟಾಗಿ ಅಡುಗೆನೇ ಮಾಡ್ತಾಯಿರೋದು. ಸೊ ಅಷ್ಟೊತ್ತು ನಮ್ಮ ಮನೆಯವರು ಬಂದರು. ಸ್ವಲ್ಪ ತರಕಾರಿ ಕಟ್ ಮಾಡಿಕೊಡಿ ಅಂತ ಹೇಳಿದ್ದೆ. ಅದಕ್ಕೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಎರಡನ್ನೂ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಅದನ್ನು ಹಾಕಿ ವಿಷಲ್ಗೆ ಅಂತ ಇಡ್ತಾಯಿದ್ದೀನಿ. ಅಷ್ಟರಲ್ಲಿ ಇಲ್ಲಿ ಪಕ್ಕದಲ್ಲೇ ಸಾಮಾನೆಲ್ಲ ನೈಟ್ ವಾಶ್ ಮಾಡಿ ಇಟ್ಟಿರ್ತೀನಲ್ವ, ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಹಾಗೇ ಈ ಕಡೆ ಏನದು ಮಿಕ್ಸಿನೂ ಕೂಡ ರುಬ್ಬಕ್ಕೆ ತೊಗೊಂಡಿದ್ನಲ್ವ, ಸೊ ನೀರೆಲ್ಲ ಇರುತ್ತೆ, ಅದು ಹಾಗೆ ಬಿಟ್ಟರೆ ಹಾಗೆ ಇರುತ್ತೆ ಅಂತ ಹೇಳಿ ಅದನ್ನು ಕೂಡ ವೈಪ್ ಮಾಡಿ ಇಡ್ತಾಯಿದ್ದೀನಿ. ನೆಕ್ಸ್ಟು ಆ ಕಡೆ ಬಂದು ನಮ್ಮ ನೈಟೇ ಬಾದಾಮಿನ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಸಿಪ್ಪೆ ತೆಗೆದು ತಿನ್ನೋಕ್ಕೆ ಅಂತ ತೊಗೊಂಡೋದ್ರು. ಅದಾದಮೇಲೆ ನಿನ್ನೆ ವಿಡಿಯೋದಲ್ಲಿ ನೋಡಿದ್ರಲ್ವ, ಕಡಲೆಕಾಯಿನೂ ಕೂಡ ತೊಗೊಂಡಿದ್ದೆ. ಸೊ ಅದನ್ನು ಬೇಯಿಸೋಣ ಅಂತ ಹೇಳಿ ರಾತ್ರಿನೇ ಒಂದು ಸ್ವಲ್ಪ ಮಣ್ಣು ಜಾಸ್ತಿ ಇದ್ದಿದ್ದರಿಂದ ನೀರು ಹಾಕಿಟ್ಟಿದ್ದೆ. ಅದು ಕ್ಲೀನಾಗಿ ಮಣ್ಣೆಲ್ಲ ಬಿಟ್ಕೊಂಡಿತ್ತು. ಈಗ ಕ್ಲೀನಾಗಿ ವಾಶ್ ಮಾಡಿ ಬೇಯೋಕ್ಕೆ ಅಂತ ಇಡ್ತಾಯಿದ್ದೀನಿ. ಸೊ ಅವ್ರು ರೆಡಿಯಾಗಿ ಆಫೀಸ್ಗೆ ಹೋಗೋ ಅಷ್ಟರಲ್ಲಿ ಅದು ಕೂಡ ಬೆಂದಿರುತ್ತೆ. ಆಮೇಲೆ ನೇರಳೆ ಹಣ್ಣು ಕೂಡ ತೊಗೊಂಡಿದ್ವಲ್ಲ, ಅದು ಜಾಸ್ತಿ ದಿನ ಇಡೋದಕ್ಕಾಗೋದಿಲ್ಲ ಅಂಥೇಳಿ ಅದನ್ನು ಕೂಡ ವಾಶ್ ಮಾಡಿ
ಅವ್ರಿಗೂ ಬಾಕ್ಸ್ಗೆ ಹಾಕೋಣ, ಮಗನಿಗೂ ಕೊಡೋಣ ಮತ್ತು ನಾನು ತಿನ್ನೋಣ ಅಂತ ಹೇಳಿ ಇಲ್ಲಿ ವಾಶ್ ಮಾಡ್ತಾಯಿದ್ದೀನಿ. ಆಮೇಲೆ ಮಾವಿನ ಹಣ್ಣು ಕೂಡ ಅವ್ರಿಗೆ ಬಾಕ್ಸ್ ಕಟ್ತಾಯಿದ್ದೀನಿ. ಇದೆಲ್ಲ ಸೀಸ್ನಿಂಗ್ ಫ್ರೂಟ್ಸ್ ಅಲ್ವಾ, ಈಗಷ್ಟೇ ತಿನ್ನೋಕ್ಕಾಗೋದು ಅಂತ ಹೇಳಿ ಏನು ಸೀಸ್ನಿಂಗ್ ಫ್ರೂಟ್ಸ್ ಅಂದರೆ ಮಾವಿನ ಹಣ್ಣು, ನೇರಳೆ, ಸೊ ಇದನ್ನೆಲ್ಲ ಹಲಸು ಇದನ್ನೆಲ್ಲ ಮಿಸ್ ಮಾಡದೆ ತಗೊಳ್ತಾ ಇರಬೇಕಲ್ವ. ಸೊ ಅದಕ್ಕೆ ತಗೊತೀವಿ. ಮಾವಿನ ಹಣ್ಣು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ಲರೂ ಇಷ್ಟಪಟ್ಟು ತಿನ್ನೋವಂಥ ಫ್ರೂಟ್ಸ್ ಅಂದರೆ ಮಾವಿನ ಹಣ್ಣೇ ಆಗಿರುತ್ತೆ. ಸೊ ಅದಾದಮೇಲೆ ನಮ್ಮ ಮನೆಯವ್ರಿಗೆ ಇಲ್ಲಿ ಟಿಫನ್ ಕೂಡ ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಎಲ್ಲ ಬಂದು ನನ್ನ ಮಗನೇ ಮಾಡಿರೋದು. ಸೊ ಅದಕ್ಕೆ ವಿಡಿಯೋ ಆ ಥರ ಶೇಕ್ ಆಗ್ತಾಯಿದೆ. ನಮ್ಮ ಮನೆಯವ್ರಿಗೆ ಅಲ್ಲಿ ಟಿಫನ್ ಕೊಟ್ಟು ಇಲ್ಲಿ ಬಾಗಿಲು ತೊಳೆಯೋಣ ಅಂತ ಬಂದೆ. ಪೂಜೆ ಮಾಡಬೇಕಲ್ವಾ. ಸೊ ಹೆಂಗಿದ್ರು ಒಂದು 7:30 ಆಗಿತ್ತು. 7:30 ಅಲ್ಲ, ಅದಕ್ಕೆ ಮುಂಚೆನೇ ಆಗಿತ್ತು. ನಮ್ಮ ಮನೆಯವ್ರು ಹೋಗೋಷ್ಟರಲ್ಲಿ ಇಲ್ಲಿ ಬಾಗಿಲಿಗೆ ನೀರು ಹಾಕೋಣ ಅಂತ ಹೇಳಿ ಬಾಗಿಲಿಗೆ ನೀರು ಹಾಕೋದಕ್ಕೆ ಅಂತ ಬಂದೆ. ಸೊ ನನ್ನ ಮಗನೂ ಅಷ್ಟರಲ್ಲಾಗಲೇ ಎದ್ದಿದ್ದ. ಆಲ್ರೆಡಿ ಅವನಿಗೆ ಸ್ಕೂಲ್ ಸ್ಟಾರ್ಟ್ ಆಗಿ ಒಂದು 5 days ಆಗಿತ್ತು. ಸೊ 2 weeks ಅವನಿಗೆ ಆಫ್ ಡೇನೇ ಸ್ಕೂಲ್ ಇತ್ತು. ಇನ್ನೂ ಟೈಮ್ ಇದ್ದಿದ್ದರಿಂದ ಸೊ ಅವನು ಕೂಡ ಅವನೇ ವೀಡಿಯೋನೆಲ್ಲ ರೆಕಾರ್ಡ್ ಮಾಡ್ತಾ ಇರೋದು. ಅವನ ಹತ್ರನೇ ಅಮ್ಮ ಹಿಂಗೆ ತೆಗಿಲ್ಲ, ಹಂಗೆ ತೆಗಿಲ್ಲ, ಅದನ್ನು ಕ್ಯಾಪ್ಚರ್ ಮಾಡಲಾ, ಇದನ್ನು ಕ್ಯಾಪ್ಚರ್ ಮಾಡಲಾ ಅಂತ ಕೇಳ್ತಾನೆ ಇರ್ತಾನೆ. ಅವನೇ ಫುಲ್ ಇದೆಲ್ಲ ಅವನೇ ರೆಕಾರ್ಡ್ ಮಾಡಿರೋದು. ನೋಡಿ ಎಷ್ಟು ಶೇಕ್ ಮಾಡಿದ್ದಾನೆ ಅಂತ. ಅದೆಲ್ಲ ರೆಕಾರ್ಡ್ ಮಾಡಬೇಕು ಅನ್ನೋ ಐಡಿಯಾ ಕೂಡ ಅವನಿಗೆ ಇದೆಯಲ್ವಾ. ಸೊ ಗ್ರೇಟ್. ಸೊ ಅದಾದಮೇಲೆ ಒಳಗಡೆ ಬಂದು ಅಷ್ಟರಲ್ಲಿ ನಮ್ಮ ಮನೆಯವರು ಆಫೀಸ್ಗೆ ಹೊರಟಿದ್ರು. ಈಗ ಒಳಗಡೆ ಕಸ ಗುಡಿಸಿ ಮನೆ ಒರೆಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಹೊರಗಡೆ ಹೋಗಿ ರಂಗೋಲಿ ಬಿಟ್ಟೆ. ಗೇಟ್ ಹತ್ರ ನೋಡ್ಬೋದು ಈ ಥರ, ಮತ್ತು ಹೊಸ್ಲು ಮುಂದೆ ಈ ಥರ ರಂಗೋಲಿ ಬಿಟ್ಟಿದ್ದೆ. ಸೊ ರಂಗೋಲಿ ಎಲ್ಲ ಬಿಟ್ಟು ಒಳಗಡೆ ಬಂದು ಪಾತ್ರೆಗಳನ್ನೆಲ್ಲ ವಾಶ್ ಮಾಡೋದಿತ್ತು. ಸ್ವಲ್ಪ ಸ್ವಲ್ಪ ಇದ್ದಾಗ ವಾಶ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ, ರಿಸ್ಕಿ ಅನಿಸಲ್ಲ ಅಂತ ಹೇಳ್ಬೋದು. ಮತ್ತು ಈ ಗಾಜಿನ ಬಾಟ್ಲು ನಿನ್ನೆ ಆಶಾ ಸ್ವೀಟ್ಸಲ್ಲಿ ಏನದು ಜ್ಯೂಸ್ ತೊಗೊಂಡಿದ್ವಲ್ಲ, ಸೊ ಅದರದ್ದು ಬಾಟಲು. ನನಗೆ ಗಾಜಿನದು ಪಿಂಗಾಣಿದು ಯೂಸ್ ಮಾಡಬೇಕು ಅಂತ ಇಷ್ಟ, ಬಟ್ ನನ್ನ ಕೈಯಲ್ಲಿ ಅದು ಗ್ರಿಪ್ಪಾಗಿ ನಿಲ್ಲೋದಿಲ್ಲ. ಇದು ಯಾವಾಗ ಬ್ರೇಕ್ ಆಗುತ್ತೆ ಅಂತ ಗೊತ್ತಿಲ್ಲ. ನೋಡೋಣ, ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಯೂಸ್ ಮಾಡ್ತೀನಿ. ಸೊ ಅದೆಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿ ಬಂದು ಈಗ ಪೂಜೆ ಮಾಡೋಣ ಅಂತ ಹೇಳಿ ಬಾಗಿಲಿಗೆ ಹೂವು ಇಡ್ತಾಯಿದ್ದೀನಿ. ರಂಗೋಲಿ ನೋಡ್ಬೋದು, ಸಿಂಪಲ್ಲಾಗಿ ಬಿಡಿಸಿದ್ದೀನಿ. ಸೊ ಈಗ ಪೂಜೆ ಮಾಡೋದಾದರೆ ನನ್ನ ಮಗ ನಾನೇ ಪೂಜೆ ಮಾಡ್ತೀನಿ ಅಮ್ಮ ಅಂತ ಹೇಳ್ದ. ಸೊ ಇಷ್ಟು ಕೆಲಸ ಮಾಡೋಷ್ಟರಲ್ಲಿ 8 o'clock ಆಗಿತ್ತು. ಸೊ ಅವನಿಗೂ ಪೂಜೆ ಮಾಡಿ ಟಿಫನ್ ಕೊಟ್ಟು ಆಮೇಲೆ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟಿದ್ದು. ಅಂದರೆ ಅಲ್ಲಿ ಒಂದು ಹಣತೆ ಇಟ್ಟಿದ್ದೀನಿ ದೀಪ ಹಚ್ಚೋಕ್ಕೆ ಅಂತಲೇ ಹೇಳಿ, ಅದಕ್ಕೆ ನಾನೇ ದೀಪ ಹಚ್ಚಿಕೊಟ್ಟೆ. ಮಿಕ್ಕಿದ್ದೆಲ್ಲ ಅವನ ಕೈಯಿಂದನೇ ಹಾಗೆ ಹಚ್ಚಿಸಿದ್ದು. ನಾವೇನು ಮಾಡ್ತೀವೋ ಅದನ್ನು ಮಕ್ಕಳು ನೋಡಿ ಕಲಿತಾರಲ್ವ. ಸೊ ನಾವು ಹೆಂಗೆ ಪೂಜೆ ಮಾಡ್ತೀವೋ ಅದೇ ಥರ ಅವನು ಅಲ್ಲಿ ಪೂಜೆ ಮಾಡ್ತಾ ಇದ್ದಾನೆ. ಕೆಳಗಡೆ ಹೊಸ್ಲು, ಮೇಲೆ ಹೊಸ್ಲು, ಮತ್ತು ಸೂರ್ಯನಿಗೆ ಇದು ಕರ್ಪೂರ ಕೈಗೆ ಸುಡ್ಬೋದು ಅಂತ ಹೇಳ್ಬೋದು. ಸುಡೋದಿಲ್ಲ, ಅಲ್ಲಿ ಹಣತೆ ಇಟ್ಟು ಆಮೇಲೆ ಅದು ಆರತಿ ಮಾಡೋದು ಬರುತ್ತಲ್ವ ಅದರಲ್ಲಿ ಇಟ್ಟಿರೋದು. ಸೊ ಹಾಗಾಗಿ ಸುಡೋದಿಲ್ಲ, ಕೈಗೆ ಬಿಸಿನೂ ತಾಗೋದಿಲ್ಲ. ಸೊ ಪೂಜೆ ಎಲ್ಲ ಮುಗಿಸಿ ಅವನು ಸ್ಕೂಲಿಗೆ ಹೊರಟ. ನೆಕ್ಸ್ಟ್ ಅವನು ಸ್ಕೂಲಿಂದ ಬಂದಮೇಲೆ ನಮ್ಮ ಏರಿಯಾ ಕಡೆ ಮಾವಿನ ಮೇಳ ನಡೀತಿತ್ತು. ಸೊ ಹಾಗಾಗಿ ಅದಕ್ಕೂ ವಿಸಿಟ್ ಹಾಕ್ಕೊಂಡು ಬರೋಣ. ಇನ್ನು ಸ್ಯಾಟರ್ಡೆ ಸಂಡೇ ಅಂತಂದರೆ ಜನ ಜಾಸ್ತಿ ಆಗ್ತಾರೆ ಅಂತ ಹೇಳಿ ಸೊ ನಾವು ಫ್ರೈಡೇನೇ ಹೋಗಿದ್ದಾಯಿತು. ತುಂಬ ಬಿಸಿಲಿತ್ತು. ಸೊ ಜನ ಜಾಸ್ತಿ ಇದ್ದರೆ ಪೀಸ್ಫುಲ್ಲಾಗಿ ನೋಡೋಕ್ಕಾಗಲ್ಲ ಅಂತ ಹೇಳಿ ಹೋಗಿದ್ದು. ಫಸ್ಟಿಗೆ ಸ್ಟಾಲೆಲ್ಲ ಏನಿರುತ್ತೆ ಅದೆಲ್ಲ ವಿಸಿಟ್ ಮಾಡಿದ್ವಿ. ಆಮೇಲೆ ಈ ಕಡೆ ಫುಡ್ ಕೋರ್ಟಿಗೆ ಬಂದು ಫಸ್ಟು ತಿಂದಿದ್ದೆ ಮಾವಿನಕಾಯ್ದು ಬಜ್ಜಿ ಬರುತ್ತಲ್ವ ಅದು. ಸೊ ಇವಾಗ ಇನ್ನೊಂದು ಹೊಸ್ದಾಗಿ ಐಟಮ್ ಇತ್ತು, ಲೈಕ್ ಅಂದರೆ ಅದು ಮ್ಯಾಂಗೋ ಟ್ವಿಸ್ಟರ್ ಇತ್ತು. ಅದು ಹೆಂಗಿರ್ಬೋದು ಅಂತ ನೋಡೋದಕ್ಕೋಸ್ಕರ ಒಂದೊಂದು ತೊಗೊಂಡಿದ್ದು. ಏನಿಲ್ಲ, ಸೇಮ್ ಆಲೂಗಡ್ಡೆ ಇದೆ, ಅದಕ್ಕೆ ಸ್ಟಫಿಂಗ್ ಬಂದುಬಿಟ್ಟು ಮ್ಯಾಂಗೋ ರಸ ಇರುತ್ತಲ್ಲ ಅದನ್ನು ಹಾಕಿರ್ತಾರೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ಐಟಮ್ಗಳನ್ನೆಲ್ಲ ತೊಗೊಂಡು ಈ ಕಡೆ ಸ್ಟಾಲ್, ಅದೇ ಮಾವಿನ ಹಣ್ಣು ಮಾಡ್ತಿರ್ತಾರಲ್ಲ ಆ ಕಡೆ ಬಂದಿದ್ದಾಯಿತು. ಅಲ್ಲಿ ಹಪ್ಳ ಮತ್ತು ಏನೇನೋ ಬೇರೆ ಬೇರೆ ಐಟಮ್ಸ್ ಎಲ್ಲ ಇಟ್ಟಿದ್ದರು. ಮಾವಿನ ಹಣ್ಣು, ಹಲಸಿನ ಹಣ್ಣು, ಆಮೇಲೆ ಉಪ್ಪಿನಕಾಯಿ ಅದೆಲ್ಲ ಇತ್ತು. ಆಮೇಲೆ ಈ ಕಡೆ ಫ್ಯಾಷನ್ ಫ್ರೂಟ್ದು ಜ್ಯೂಸ್ ಇತ್ತು. ಸೊ ಅದು ಹೆಂಗಿದೆ ಅಂತ ನೋಡೋಣ ಅಂತ ಹೇಳಿ, ಅದೇದು ಕೃಷ್ಣ ಫಲ ಅಂತ ಹೇಳ್ತಾರಂತೆ ಕನ್ನಡದಲ್ಲಿ. ಸೊ ಅದು ಒಂದು ಕಪ್ ತೊಗೊಂಡು ಟೇಸ್ಟ್ ಮಾಡಿದ್ದಾಯಿತು.
ಅದಾದಮೇಲೆ ಇನ್ನೂ ಮುಂದೆ ಬಂದರೆ ಗೇಮ್ಸ್ ಎಲ್ಲ ಇತ್ತು. ಸೊ ನನ್ನ ಮಗನಿಗೆ ಗೇಮ್ಸ್ ಎಲ್ಲ ಆಡಿಸ್ಕೊಂಡು ಲಾಸ್ಟಲ್ಲಿ ಇಲ್ಲಿ ದೋಸೆ ತಿಂತಾಯಿದ್ದೀವಿ. ಇದದು ಮ್ಯಾಂಗೋ ಮಸಾಲ ದೋಸೆ ಅಂತ ಹೇಳಿ ಅದನ್ನು ತಿಂತಾಯಿದ್ದೀವಿ. ಅದಾದಮೇಲೆ ಅಲ್ಲಿ ಅಷ್ಟಾಗೇನೂ ತಿನ್ನೋದಕ್ಕೆ ಹೋಗಿಲ್ಲ, ಲೈಕ್ ಎಲ್ಲ ಕಾಮನ್ ಫುಡ್ ಅಲ್ವಾ, ಸೊ ಹಾಗಾಗಿ ಏನೂ ತಿನ್ನೋದಕ್ಕೆ ಹೋಗಿದ್ದಿಲ್ಲ. ಸೊ ಅದಾದಮೇಲೆ ಮತ್ತೆ ಈವ್ನಿಂಗು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೀವಿ. ಇಲ್ಲಿ ನನ್ನ ಮಗ ನೋಡ್ಬೋದು, ನಾನು ಪೂಜೆ ಮಾಡ್ತೀನಿ ಅಂತ ಹಠ ಮಾಡ್ತಿದ್ದಾನೆ. ಅವನೇ ನಾನೇ ಮಾಡ್ತೀನಿ ಅಮ್ಮ ಅಂತ ಕೇಳ್ತಿದ್ದಾನೆ. ಅದಕ್ಕೆ ಬೆಳಗ್ಗೆ ಎಲ್ಲ ನೀನು ಮಾಡಿದ್ಯಲ್ಲ, ಈಗಲಾದರೂ ನಾನು ಮಾಡ್ತೀನಿ ಮಗನೇ ಅಂತಂದೆ. ನೀನು ಹಂಗೆ ಹೇಳ್ಬೇಡ ಅಮ್ಮ, ನಾನು ಮಾಡಬೇಕು ಅಂತಂತಿದ್ದ. ಸರಿ ಹೋಗಲಿ ಬಿಡು, ಗಂಟೆ ಆದರೂ ಹೊಡಿತೀನಿ ಕೊಡು ಅಂತ ಹೇಳಿ ಅವನೇ ಗಂಟೆ ಈಸ್ಕೊಂಡು ಗಂಟೆ ಹೊಡಿತಾ ಇದ್ದಾನೆ. ನಾನು ಹಚ್ಚಲ್ಲ, ಅಲ್ಲಿ ಮಧ್ಯದಲ್ಲೂ ನಾನು ಹಚ್ಚಲ್ಲ ಅಂತಲೇ ಕೇಳ್ತಾ ಇದ್ದಾನೆ. ಸೊ ಇದೆಲ್ಲ ಆದಮೇಲೆ ನಾನೇ ಅವನಿಗೆ ಸಮಾಧಾನ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಸೊ ಅವನು ರೆಕಾರ್ಡ್ ಮಾಡೋಣ ಅಂತ ಹೇಳಿ ಸೊ ಕ್ಯಾಮ್ರಾನೂ ಕೂಡ ತೊಗೊಳ್ತಾ ಇದ್ದಾನೆ. ಇದೆಲ್ಲ ಅವನೇ ರೆಕಾರ್ಡ್ ಮಾಡಿರೋದು. ಸೊ ಪೂಜೆ ಮಾಡ್ತಿರ್ಬೇಕಾದ್ರೇ ಈವ್ನಿಂಗ್ ಆಗಿತ್ತಲ್ವ, ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು. ಅವರು ಬಂದು ಫ್ರೆಶ್ ಅಪ್ ಆಗ್ತಾಯಿದ್ದಾರೆ. ಸೊ ಅದಾದಮೇಲೆ ನೈಟ್ ಊಟ ಎಲ್ಲ ಮುಗಿಸಿ ನೈಟ್ ಸ್ಕಿನ್ ಕೇರ್ ಮಾಡ್ತಾಯಿದ್ದೀನಿ. ಸೊ ಸ್ಕಿನ್ ಕೇರಿಗೆ ಬಂದು ನಾನೇ ಮನೆಯಲ್ಲಿ ಮಾಡ್ಕೊಂಡಿದ್ದಂಥ ಸಿರಮ್ ಇದು. ಸೊ ಈಗ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಅದನ್ನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಇದಿಷ್ಟ ಆಗಿತ್ತು ಈ ವಿಡಿಯೋ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ರೊಟೀನ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್, ಮತ್ತೆ ಸಿಗುವ.